ಇದು ಟ್ರಿಗ್ನೋಮೆಟ್ರಿದು 7ನೇ ವಿಡಿಯೋ. ಏನಂತ ಕೊಟ್ಟವ್ರು ಇದರಲ್ಲಿ 5ನೇ ಎಕ್ಸಾಂಪಲ್ ಪ್ರಾಬ್ಲಮ್ ಇದು. ಇನ್ ಟ್ರಯಾಂಗಲ್ ಒ ಪಿ ಕ್ಯೂ ರೈಟ್ ಆ್ಯಂಗಲ್ಡ್ ಅಟ್ ಪಿ. ಇಲ್ಲಿ ಒ ಪಿ ಕ್ಯೂ ಅಂತ ಟ್ರಯಾಂಗಲ್ ಕೊಟ್ಟವ್ರೆ, ಒಂಥರ ಪೆನ್ಸಿಲ್ ಥರ ಸಣ್ಣ ಕುದ್ದಕ್ಕಾಯ್ತು. ಇದರಲ್ಲಿ ರೈಟ್ ಆ್ಯಂಗಲ್ಡ್ ಅಟ್ ಪಿ. ಇದರಲ್ಲಿ ರೈಟ್ ಆ್ಯಂಗಲ್ ಆಗೈತೆ. ಒ ಪಿ ಈಕ್ವಲ್ ಟು 7 ಸೆಂಟಿಮೀಟರು, ಒ ಕ್ಯೂ ಮೈನಸ್ ಪಿ ಕ್ಯೂ ಈಕ್ವಲ್ ಟು 1 ಸೆಂಟಿಮೀಟರು. ಒ ಪಿ ಅನ್ನೋದು 7 ಸೆಂಟಿಮೀಟ್ರು, ಒ ಕ್ಯೂ ಮೈನಸ್ ಕ್ಯೂ ಪಿ ಒ ಕ್ಯೂ ಮೈನಸ್ ಪಿ ಕ್ಯೂ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ಕೊಟ್ಟವ್ರೆ. ಇದು ಈ ಇನ್ನೊಂದು ಸೈಡ್ಗಿಂತ ಹೈಪೋಟೆನ್ಯೂಸ್ ಒಂಚೂರು ದೊಡ್ಡದಷ್ಟೆ. ಅಲ್ಲಿಗೆ ಏನೇನು ಕಂಡುಹಿಡಿಬೇಕು? ಸೈನ್ ಕ್ಯೂ ಮತ್ತು ಕಾಸ್ ಕ್ಯೂನ ಕಂಡುಹಿಡಿಬೇಕು. ಯಾವ ಥರ ಕಂಡುಹಿಡಿಯೋದು ಇವಾಗ ಹೇಳ್ತೀನಿ. ಇಲ್ಲಿ ಈ ಥರ ಒ ಪಿ ಅನ್ನೋದಷ್ಟು ಕೊಟ್ಟವ್ರೆ. ಒ ಪಿ ಅನ್ನೋದು 7 ಸೆಂಟಿಮೀಟ್ರು. ಅದೇ ಥರ ಇದು ಒ ಕ್ಯೂ ಮೈನಸ್ ಪಿ ಕ್ಯೂ. ಒ ಕ್ಯೂ ಮೈನಸ್ ಪಿ ಕ್ಯೂ ಅನ್ನೋದು 1 ಸೆಂಟಿಮೀಟ್ರು. ಇಲ್ಲ ಇನ್ನೊಂದು ಅರ್ಥದಲ್ಲಿ ತೆಗೆದ್ರೆ ಈ ಮೈನಸ್ ಪಿ ಕ್ಯೂನ ಆ ಕಡೆ ಕಳಿಸಿದ್ರೆ ಪ್ಲಸ್ ಪಿ ಕ್ಯೂ ಆಯ್ತದೆ. ಅಲ್ಲಿಗೆ ಒ ಕ್ಯೂ ಈಕ್ವಲ್ ಟು 1 ಪ್ಲಸ್ ಪಿ ಕ್ಯೂ. ಇದನ್ನು ಈಕ್ವೇಷನ್ ಅಂತ ಸಿಕ್ತು. ಇನ್ನು ನೆಕ್ಸ್ಟ್ ಏನೇನು ಕಂಡುಹಿಡಿಬೇಕು? ಸೈನ್ ಕ್ಯೂ, ಕಾಸ್ ಕ್ಯೂ. ಸೈನ್ ಕ್ಯೂ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲಿ ಸೈನ್ ಕ್ಯೂ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು ಮತ್ತು ಕಾಸ್ ಕ್ಯೂ ಅನ್ನೋದು ಎಷ್ಟು ಅಂತ ಕಂಡುಹಿಡಿಬೇಕು. ಇವಾಗ ಫಸ್ಟ್ ಏನು ಮಾಡಬೇಕು? ಇಲ್ಲಿ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೋಬೇಕು, ಕ್ಯೂ ಪಿ ಒ ಅಂತ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಹೈಪೋಟೆನ್ಯೂಸ್ ಸ್ಕ್ವೇರ್ ಈಕ್ವಲ್ ಟು ಇದು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್. ಇದೆರಡು ಸೈಡ್ದು ಸ್ಕ್ವೇರ್ಗಳು ಕೂಡಿದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಆಯ್ತದ. ಅದಕ್ಕೆ ಇನ್ ಟ್ರಯಾಂಗಲ್ ಪಿ ಕ್ಯೂ ಒ ಇನ್ ಪಿ ಕ್ಯೂ ಒ ಅಂತ ಮಾಡಿಬಿಟ್ಟು ಏನು ಕ್ಯೂ ಪಿ ಸ್ಕ್ವೇರ್ ಪ್ಲಸ್ ಇದು ಒ ಪಿ ಸ್ಕ್ವೇರ್ ಈಕ್ವಲ್ ಟು ಇದು ಕ್ಯೂ ಒ ಸ್ಕ್ವೇರು, ಹೈಪೋಟೆನ್ಯೂಸ್ ಸ್ಕ್ವೇರು. ಇಲ್ಲೇನಂತ ಕೊಟ್ಟವ್ರೆ? ಒ ಕ್ಯೂಗೆ ಕ್ಯೂ ಒ ಇಲ್ಲ ಒ ಕ್ಯೂ 1 ಪ್ಲಸ್ ಪಿ ಕ್ಯೂ ಅಂತ ಕೊಟ್ಟವ್ರೆ. ಇಲ್ಲಿ ಕ್ಯೂ ಪಿ ಸ್ಕ್ವೇರು, ಕ್ಯೂ ಪಿ ಗೊತ್ತಿಲ್ಲ, ಒ ಪಿ ಅನ್ನೋದು 7 ಸೆಂಟಿಮೀಟ್ರು ಅಂತ ಕೊಟ್ಟವ್ರೆ. ಹಂಗಾಗಿ ಇಲ್ಲಿ ಕ್ಯೂ ಪಿ ಸ್ಕ್ವೇರ್ ಅಂತ ಬರೆದ್ಬಿಟ್ಟು ಇದನ್ನು 7 ಸೆಂಟಿಮೀಟ್ರು ಒ ಪಿ 7 ಸೆಂಟಿಮೀಟ್ರು ಸ್ಕ್ವೇರು. ಇಲ್ಲಿ ಕ್ಯೂ ಒ ಒಳಗಡೆ ಕ್ಯೂ ಒ ಬದಲು 1 ಪ್ಲಸ್ ಪಿ ಕ್ಯೂ ಅಂತ ತಗೋಬೇಕು. ಸ್ಕ್ವೇರ್ ಹಂಗೆ ಹೋಲ್ ಸ್ಕ್ವೇರ್ ಅದು. ಈ ಟೋಟಲ್ದು ಸ್ಕ್ವೇರ್ ಹಂಗೆ ಉಳಿದಿರ್ತದೆ ಇದರಲ್ಲಿ. ಇವಾಗ ಏನಾಯಿತು? ಕ್ಯೂ ಪಿ ಸ್ಕ್ವೇರು ಪ್ಲಸ್ 7 ಸ್ಕ್ವೇರು ಈಕ್ವಲ್ ಟು ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸ್ಬೋದು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿ ಏನಿರ್ತದೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಇದು ಎ, ಪಿ ಕ್ಯೂ ಅನ್ನೋದು ಬಿ. ಹಂಗಾಗಿ ಇಲ್ಲಿ 1 ಸ್ಕ್ವೇರು ಪ್ಲಸ್ ಪಿ ಕ್ಯೂ ಸ್ಕ್ವೇರು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ 2ab 2 ಟೈಮ್ಸ್ ಆಫ್ 1 ಟೈಮ್ಸ್ ಆಫ್ ಇದು ಪಿ ಕ್ಯೂ. ಇಷ್ಟನ್ನು ಬರಿಬೇಕು. ಇವಾಗ 7 ಸ್ಕ್ವೇರ್ ಅಂದ್ರೇನು? 7 7 49. ಹಂಗಾಗಿ ಇಲ್ಲಿ ಕ್ಯೂ ಪಿ ಸ್ಕ್ವೇರ್ ಪ್ಲಸ್ 7 7 49 ಈಕ್ವಲ್ ಟು 1 ಸ್ಕ್ವೇರ್ ಅಂದರೆ 1 1 1 ಪ್ಲಸ್ ಪಿ ಕ್ಯೂ ಸ್ಕ್ವೇರು ಪ್ಲಸ್ 2 1 2 2 ಟೈಮ್ಸ್ ಆಫ್ ಪಿ ಕ್ಯೂ ಅಂದರೆ 2 ಪಿ ಕ್ಯೂ. ಈಗ ಈ ಈಕ್ವೇಷನಲ್ಲಿ ಏನು ಮಾಡ್ಬೋದು? ಇಲ್ಲೂ ಕ್ಯೂ ಪಿ ಸ್ಕ್ವೇರ್ ಆಯಿತಾ, ಇಲ್ಲೂ ಪಿ ಕ್ಯೂ ಸ್ಕ್ವೇರ್ ಆಯಿತಾ, 1 5 2 ಪಿ ಕ್ಯೂ ಕ್ಯೂ ಪಿ. ಈಗ 2 ಕಡೆನೂ ಇರೋದ್ರಿಂದ 2 ಕಡೆನೂ ಸಬ್ಟ್ರ್ಯಾಕ್ಟ್ ಮಾಡ್ಬೋದು ಇದನ್ನು. ಇನ್ನೊಂದು ಅರ್ಥದಲ್ಲಿ ಪ್ಲಸ್ ಕ್ಯೂ ಪಿ ಸ್ಕ್ವೇರ್ ಆ ಕಡೆ ತೊಗೊಂಡೋದ್ರೆ ಮೈನಸ್ ಕ್ಯೂ ಪಿ ಸ್ಕ್ವೇರ್ ಆಯ್ತದೆ, ಇದು ಕ್ಯಾನ್ಸಲ್ ಆಯ್ತದ. ಇಲ್ಲಾಂದ್ರೆ ಇನ್ನೊಂದು ಅರ್ಥದಲ್ಲಿ ಇದು ತಕ್ಕಡಿ ಥರ ಈಕ್ವೇಷನ್. ಅಂದರೆ ಇಲ್ಲಿ 2 ತಕ್ಕಡಿಲು ಒಂದು 25 ಕೆ ಜಿ ಇರ್ತದೆ. 25 ಕೆ ಜಿ ಟೊಮಾಟೊ, 25 ಕೆ ಜಿ ವೆಯ್ಟ್ ಇರ್ತದೆ. ಅಲ್ಲಿ 5 ಕೆ ಜಿ ವೆಯ್ಟ್ ತೆಗೆದ್ಬಿಟ್ಟು ಇಲ್ಲಿ 5 ಕೆ ಜಿ ಟೊಮಾಟೊ ತೆಗೆದ್ರೆ ಅಷ್ಟೈದು ಸಮ ಆಗಿರ್ತದೆ. ಇಲ್ಲ 2 ಕಡೆನೂ 5 ಕೆ ಜಿ ತೆಗೆದ್ರು ಅದು ಸಮ ಆಗಿರ್ತದೆ. ಹಂಗಾಗಿ ಈ ಕಡೆನೂ ಕ್ಯೂ ಪಿ ಸ್ಕ್ವೇರ್ ತೆಗಿಬೇಕು ಈ ತಕ್ಕಡಿಲಿ, ಈ ಕಡೆನೂ ಕ್ಯೂ ಪಿ ಸ್ಕ್ವೇರ್ ತೆಗಿಬೇಕು. ಅವಾಗ ಎಷ್ಟು ಉಳಿತು? ಇಲ್ಲಿ 49 ಈಕ್ವಲ್ ಟು 1 ಪ್ಲಸ್ 2 ಪಿ ಕ್ಯೂ ಅಂತ ಉಳಿತು. ಇವಾಗ ಈ ಪ್ಲಸ್ 1ನ ಆ ಕಡೆ ಕಳಿಸಿದ್ರೆ ಎಷ್ಟಾಯಿತು? -1. ಅಲ್ಲಿಗೆ 49 - 1 ಈಕ್ವಲ್ ಟು 2 ಪಿ ಕ್ಯೂ. ಇವಾಗ 2 ಪಿ ಕ್ಯೂ ಅಂದರೆ 49 - 1 ಅಂದರೆ ಎಷ್ಟು? 48 ಈಕ್ವಲ್ ಟು 2 ಪಿ ಕ್ಯೂ ಅಂತ ಮಾಡಬೇಕು. ಈ 2 ಮೇಲೈತೆ ನ್ಯೂಮರೇಟ್ರಲ್ಲಿ. ಇದು ಕಡೆ ಬಂದಾಗ ಬಲಗಡೆಯಿಂದ ಎಡಗಡೆ ಬಂದರೆ ಡಿನಾಮಿನೇಟ್ರಿಗೆ ಬರ್ತದೆ. ಆವಾಗ ಇದು 48/2 ಈಕ್ವಲ್ ಟು ಪಿ ಕ್ಯೂ ಅಂತಾಯಿತು. ಇದನ್ನು ಡಿವೈಡ್ ಮಾಡ್ಬೋದು 2ರಿಂದ. 2 1 2 2 4 2 4 8. ಅಲ್ಲಿಗೆ 24 ಸೆಂಟಿಮೀಟ್ರು ಈ ಪಿ ಕ್ಯೂ ವ್ಯಾಲ್ಯೂ.
ಪಿ ಕ್ಯೂ ವ್ಯಾಲ್ಯೂ ಎಷ್ಟಾಯಿತು 24 ಸೆಂಟಿಮೀಟ್ರು. ಅದೇ ಥರ ಇದ್ರದ್ದು ವ್ಯಾಲ್ಯೂ ಎಷ್ಟಾಯಿತು ಕ್ಯೂ ಅದು 1 ಪ್ಲಸ್ ಪಿ ಕ್ಯೂ, ಅಲ್ಲಿಗೆ 24 ಪ್ಲಸ್ 1 ಇದ್ರದ್ದು ಎಷ್ಟು ಕ್ಯೂ ಅಂದರೆ ಎಷ್ಟು 24 ಪ್ಲಸ್ 1 25 ಸೆಂಟಿಮೀಟ್ರು, ಅಲ್ಲಿಗಿದು 25 ಸೆಂಟಿಮೀಟ್ರ್ ಆಯಿತು. ಇವಾಗ ಅವ್ರು ಕೇಳಿರೋ ವ್ಯಾಲ್ಯೂ ಕಂಡುಹಿಡಿಬೋದೇನು, ಸೈನ್ ಕ್ಯೂ ಮತ್ತು ಕಾಸ್ ಕ್ಯೂ. ಇಲ್ಲಿ ಬರಿಬೇಕು ಸೈನ್ ಕ್ಯೂ ಅಂದ್ರೇನು, ಕ್ಯೂಗೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು ಕ್ಯೂ. ಇದು ಕ್ಯೂನ ಮೈನ್ ಆ್ಯಂಗಲ್ ಆಗಿ ತಗೋಬೇಕು, ತೀಟಾ ಆಗಿ ಇಲ್ಲ ಆ್ಯಂಗಲ್ ಆಗಿ. ಈ ಕ್ಯೂಗೆ ಇದು ಆಪೋಸಿಟ್ಟು ಪಿ ಒ, ಇದು ಹೈಪೋಟೆನ್ಯೂಸು ಪಿ ಒ ಬೈ ಕ್ಯೂ ಒ. ಏನಿದು ಪಿ ಒ ಬೈ ಕ್ಯೂ ಒ, ಯಾಕೆಂದರೆ ಇಲ್ಲಿರೋ ಆ್ಯಂಗಲ್ಗೆ ಇದು ದೂರದಲ್ಲಿರೋದು ಆಪೋಸಿಟ್ಟು, ಇದು ಹೆಂಗೋ ಹೈಪೋಟೆನ್ಯೂಸು 7/25. ಇದೆಷ್ಟಾಯಿತು ಇವಾಗ 7/25 ಇದ್ರ ವ್ಯಾಲ್ಯೂ. ಅದೇ ಥರ ಇನ್ನೊಂದು ಕಾಸ್ ಕ್ಯೂ ಅಂದ್ರೇನು, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಕ್ಯೂಗೆ ಇದು ಅಡ್ಜಸೆಂಟು, ಇದು ಹೈಪೋಟೆನ್ಯೂಸು. ಅಡ್ಜಸೆಂಟ್ ಎಷ್ಟಾಯಿತು 24, ಇದು ಕ್ಯೂ ಪಿ ಬೈ ಕ್ಯೂ ಒ. ಕ್ಯೂ ಪಿ ಬೈ ಕ್ಯೂ ಒ, ಕ್ಯೂ ಪಿ ಎಷ್ಟಾಯಿತು ಇಲ್ಲಿ, ಕ್ಯೂ ಪಿ ಅನ್ನೋದು 24, ಇದು 25, 24/25. 24/25 ಅನ್ನೋದು ಕಾಸ್ ಕ್ಯೂ ಆಯಿತು. ಅದು ಇದೆರಡರದ್ದು ವ್ಯಾಲ್ಯೂ ಏನೋ ಅವ್ರು ಕೇಳಿದ್ದು, ಈ ಪ್ರಾಬ್ಲಮ್ ಕೊಟ್ಟಿದ್ರು. ಬಾಯ್.